ಚಿನ್ನು ಇಲ್ಲಿರ್ಲಿನಮ್ಮ. ಮಮ್ಮ ಇಲ್ಲಿ. ಆ ಪಾರ್ಟ್ ತಗೊಂಬಮ್ಮ, ಇಲ್ಲಿ ಜೋಡಿಸ್ಬಿಡೋಣ ಯಾರಿಗೂ ಕಾಣಿಸ್ತಂಗೆ. ಸರಿ ಮಮ್ಮ. ಹಾಯ್ ಎಲ್ಲರಿಗೂ ನಮಸ್ಕಾರ. ಒಂದಿನ ವಿಡಿಯೋ ಹಾಕಲ್ಲ ಅಂದಿದ್ದೆ, ಎಷ್ಟೊಂದು ಜನ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಸಪೋರ್ಟ್ ಮಾಡಿ ದಯವಿಟ್ಟು. ಯಾಕೆ ನಮ್ಮ ಕಥೆಗಳೇನು ಚೆನ್ನಾಗಿಲ್ವಾ ಅಥವಾ ಏನಾಗಿದೆ ಏನಿದ್ದು ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಈ ಥರ ಅನ್ಸಬ್ಸ್ಕ್ರೈಬ್ ಎಲ್ಲ ಮಾಡ್ಕೊಂಬಿಡಿ. ನಮ್ಗೆ ಎಷ್ಟೊಂದು ಬೇಜಾರಾಗುತ್ತೆ ಗೊತ್ತಾ, ನಾವು ಒಂದು ವಿಡಿಯೋ ಮಾಡೋಕ್ಕೆ ಎಷ್ಟು ಕಷ್ಟಪಡ್ತೀವಿ. ವಿಡಿಯೋ ಮಾಡೋಕ್ಕೆ ಕಷ್ಟ ಅಂದರೆ ಅದ್ರ ಮೈಂಡ್ ವರ್ಕ್ ಎಷ್ಟಿರುತ್ತೆ. ತುಂಬಾ ಬೇಜಾರಾಗುತ್ತೆ ನಂಗೆ ವಿಡಿಯೋ ಮಾಡೋಕ್ಕೆ. ಅನ್ಸಬ್ಸ್ಕ್ರೈಬ್ ಯಾಕೆ ಮಾಡ್ಕೊತೀರಾ? ಚಿನ್ನು ಕೊಡಮ್ಮ. ಇಲ್ಲ ಮಮ್ಮ. ಚಿನ್ನು ಅಲ್ಲಿ ಬಾಗಿಲ ಹತ್ರ ನಿಂತ್ಕೊಂಡು ನೋಡು, ಕ್ಯಾಮ್ರಾ ಕಾಣಿಸುತ್ತೇನೋ? ಸರಿ ಮಮ್ಮ. ಇಲ್ಲ ಮಮ್ಮ, ಕಾಣಿಸ್ತಾ ಇಲ್ಲ. ಥ್ಯಾಂಕ್ ಯು ಮಮ್ಮ, ಹೇಳಿದ ತಕ್ಷಣ ಸಿಸಿ ಕ್ಯಾಮ್ರಾ ತಂದಾಕಿದ್ದಕ್ಕೆ. ಇರ್ಲಿ ಚಿನ್ನು, ನೀನು ಇಷ್ಟದಿಂದ ಇದ್ದಿದ್ದಲ್ಲ, ಇನ್ಮೇಲೆ ನಿಂಗೆ ತುಂಬ ಜವಾಬ್ದಾರಿ ಬಂದಿದೆ ಆಯ್ತಾ? ಏನು ಜವಾಬ್ದಾರಿ ಮಮ್ಮ? ಜವಾಬ್ದಾರಿ ಅಂದರೆ ಇವಾಗ ನೀನು ದೊಡ್ಡವನಾಗಿದ್ಯಾ ಅಂತ ಅರ್ಥ. ಮನೆ ಜವಾಬ್ದಾರಿ ಎಲ್ಲ ನೀನೇ ತಗೊಬೇಕು ಅಂತ ಅರ್ಥ. ಇವಾಗ ನಿಮ್ಮ ಡ್ಯಾಡ್ನ ನೋಡ್ಕೊಳೋ ಕೆಲಸ ನಿಂದೆ ಆಯ್ತಾ? ಇವಾಗ CC ಕ್ಯಾಮ್ರಾ ಫಿಟ್ ಮಾಡಿಸಿದ್ಯಾ, ನಾನು ಫಿಟ್ ಮಾಡಿದ್ದೀನಿ. ಮತ್ತು ನಾನು ಯಾವಾಗಲೂ ಇಲ್ಲೇ ಇರೋಕ್ಕಾಗಲ್ಲ, ನೀನು ಇರ್ತೀಯಲ್ಲ, ನಿಮ್ಮ ಡ್ಯಾಡ್ನ ಹುಷಾರಾಗಿ ನೀನೇ ನೋಡ್ಕೊಬೇಕು ಚಿನ್ನು ಆಯ್ತಾ? ಸರಿ ಮಮ್ಮ. ಪಪ್ಪ ನಾನು ನೋಡ್ಕೊಂತೀನಿ ಮಮ್ಮ. ಸ್ಕೂಲ್ಗೆ ಹೋಗ್ಬಿಟ್ಟು ಬಂದು ನನ್ನ ಪಪ್ಪ ಹತ್ರನೇ ಇರ್ತೀನಿ, ಪಪ್ಪ ಹತ್ರನೇ ಊಟ ಮಾಡ್ತೀನಿ, ಪಪ್ಪ ಹತ್ರನೇ ಓದ್ಕೊಂತೀನಿ. ನನ್ನ ಪಪ್ಪನ ಬಿಟ್ಟು ಎಲ್ಲೂ ಹೋಗಲ್ಲ ಮಮ್ಮ. ಗುಡ್ ಬಾಯ್. ಪಪ್ಪನ ಹುಷಾರಾಗಿ ನೋಡ್ಕೊಬೇಕು ಆಯ್ತಾ? ಆಮೇಲೆ ನಾನು ನಾಳೆ ಬಂದು CC ಕ್ಯಾಮ್ರಾ ಒಂದ್ಸರಿ ಚೆಕ್ ಮಾಡ್ತೀನಿ. ನಾನು ಸ್ಕೂಲಿಂದ ಬಂದ್ಮೇಲೆ ಬನ್ನಿ ಮಮ್ಮ. ನಾನು ಇರ್ತೀನಲ್ಲ, ಅವ್ರು ಚೆಕ್ ಮಾಡೋಣ. ಸರಿ ಚಿನ್ನು, ನೀನೇ ಹುಷಾರಾಗಿ ನಿಮ್ಮ ಡ್ಯಾಡಿನ ನೋಡ್ಕೊಬೇಕು. ಆಯ್ತು ಮಮ್ಮ, ನೋಡ್ಕೊಂತೀನಿ. ಏನು ಮಾಡ್ತಿದ್ದೀರಾ ಇಬ್ರು? ಅಮ್ಮ ನಾನು ಮಮ್ಮ ಸುಮ್ಮನೆ ಮಾತಾಡ್ತಾ ಇದ್ದೀರಿ. ಓ ಹೌದಾ, ಸರಿನಪ್ಪ ಸರಿ. ಸಂಜಯ್ ಬಪ್ಪ, ಕಾಫಿ ಆದ್ರೂ ಕುಡಿಯಾ? ಸರಿ ಅಕ್ಕ, ನಂಗೂ ತಲೆ ನೋಯ್ತಾ ಇದೆ, ನಡೀರಿ ಒಂದು ಲೋಟ ಕಾಫಿ ಕೊಡ್ರಿ. ಚಿನ್ನು ಮಮ್ಮ ನಿಂಗೆ ಹಂಗೆ ಹಾಲು ಕೊಡ್ತೀನಿ. ಅಮ್ಮ ನಾನಿಲ್ಲ ಪಪ್ಪ ಹತ್ರ ಇರ್ತೀನಿ, ನೀವು ತಗೊಂಡೋಗ್ರಿ ಹಾಲು. ಏನಪ್ಪ ಸಂಜಯ್, ಅವ್ರ ಡ್ಯಾಡಿನ ಬಿಟ್ಟು ಒಂದು ನಿಮಿಷ ಆ ಕಡೆ ಈ ಕಡೆ ಹೋಗಲ್ಲ ಇವನು. ಅಯ್ಯೋ ನಾನು ಅನ್ಕೊಂಡೆ, ಅಯ್ಯೋ ಇವ್ರು ನೋಡ್ಕೊಬೇಕಲ್ಲ, ನನಗೆ ಮನೆ ಕೆಲಸ ಇವ್ರು ನೋಡ್ಕೊಳ್ಳೋದು ತುಂಬ ಹಿಂಸೆ ಆಗುತ್ತೆ ಅಂತ. ನೋಡಿದ್ರೆ ನಾನು ನೋಡ್ಕೊಳ್ಳೋಕ್ಕೆ ಬಿಡಲ್ಲ, ಯಾವಾಗ ನೋಡು ಪಪ್ಪ ಪಪ್ಪ ಅಂತ ಅವ್ರ ಪಪ್ಪ ಹತ್ರನೇ ಇರ್ತಾನೆ ಇವನು. ನೋಡ್ಕೊಳ್ಳಿ ಅಕ್ಕ, ಅವ್ನು ನೋಡ್ಕೊಂತ ಇನ್ಯಾರು ನೋಡ್ಕೊಬೇಕು? ಅವನೇ ತಾನೇ ಈ ಮನೆಗೆ ಯಜಮಾನ. ಹೂನಪ್ಪ, ಇವನೇ ನನ್ನ ಮನೆಗೆ ಪುಟ್ಟ ಯಜಮಾನ ಅಲ್ಲೇನಮ್ಮ? ಪುಟ್ಟ ಯಜಮಾನ ಅಲ್ಲಮ್ಮ, ದೊಡ್ಡ ಯಜಮಾನ ನಾನು. ಆಯ್ತಪ್ಪ, ನೀನೇ ದೊಡ್ಡ ಯಜಮಾನ. ಸರಿ, ಇಲ್ಲಿಗೆ ಹಾಲು ತಂದು ಕೊಡ್ತೀನಿ. ಸರಿ ಅಮ್ಮ, ನನ್ನ ಬ್ಯಾಗ್ ತಂದು ಕೊಡಮ್ಮ. ಹಾಲಲ್ಲಿ ಕುತ್ಕೊಂಡು ಓದ್ಕೋ ಬಾ ನೀನು. ಇಲ್ಲ ನನ್ನ ಪಪ್ಪ ಹತ್ರ ಓದ್ಕೊಳ್ಳೋದು. ಸರಿನಪ್ಪ, ಆಯ್ತು ಬಾ ಸಂಜಯ್. ಚಿನ್ನು ನಾನು ಹೇಳಿದ್ದೆಲ್ಲ ನೆನಪಿದೆ ತಾನೆ, ಹುಷಾರು. ಸರಿ ಮಮ್ಮ, ಆಯ್ತು. ಪಾಪ ಸಂಜಯ್ ಮಮ್ಮ ನೋಡಿ CC ಕ್ಯಾಮ್ರಾ ಫಿಟ್ ಮಾಡ್ಬಿಟ್ಟಾರೆ. ಚಿನ್ನು ನೋಡ್ದೆ ಚಿನ್ನು. ಪಾಪ ದೆವ್ವ ಬರ್ತೈತೆ ಅಂತ ನೀವು CC ಕ್ಯಾಮ್ರಾ ಫಿಟ್ ಮಾಡಿರೋದಾ ಪಾಪ? ದೆವ್ವ ಅಲ್ಲಮ್ಮ, ಬೇರೆ ಯಾರೋ ಬರ್ತಾರೆ, ನಿಂಗೆ ಗೊತ್ತಾಗುತ್ತೆ ಇರು. ಸರಿ ಪಾಪ, ಆಯ್ತು. ಮೌ ಮೌ ನಿಂತ್ಕೊಂಬಲ್ಲೇ, ನಿಂತ್ಕೊಂಬ. ಮೌ ನಿಂತ್ಕೊಂಬಲ್ಲೇ. ಮೌ ಏನಕ್ಕಮ್ಮ ಬಂದಿದ್ದು ನೀನು? ನಿಂತ್ಕೊಂಬಲ್ಲೇ. ಮೌ ನಿಂತ್ಕೊಂಬಲ್ಲೇ, ನಿಂತ್ಕೋ. ಲೇ ರವ್ಯ, ಬಾ ಇಲ್ಲಿ. ಯಾಕ? ನಮ್ಮ ಮೆಣಸ್ರು ಏನಕ್ಕೆ ಬರ್ತಾರೆ ಹೇಳ? ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಏನೋ ಮೆಣಸ್ಕಾಯಿಗಳು ಏನೋ ಕಲ್ತನ ಮಾಡ್ಕೊಂಡು ಹೋಗಕ್ಕೆ ಬಂದಿರ್ತಾರೆ, ಬಿಡತ್ತ ಎಲ್ಲ ನೋಡ್ಕೊಂಡ್ಲಿ, ಒಂದು ಹೊತ್ತು ತಿನ್ಕೊಂಡ್ಲಿ. ಅಷ್ಟೇ ಅಂತೀಯಾ? ಹ್ಞೂ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಏನಕ್ಕೆ ಬಂದಿರ್ತಾರೆ, ಬಿಡತ್ತ. ಲೇನ ನೀನು ಓದ್ತಿನ್ಲೇ, ನಿನ್ನೆ ಬಂದವ ನಾನು. ಲೈಕ್ ಯಾರ ಅಮ್ಮನು ಹಂಗೆ ಬಂದು ಹಂಗೆ ಹೋಗ್ಬಿಟ್ಲ? ನಮ್ಮ ಮೇಡಮ್ ಏನೋ ನೋಡಿದ್ರೆ ಬೈತಾಳೆ ಅಷ್ಟೇ. ಅದ್ಯಾಕ ಅಷ್ಟೊತ್ತಿಗೆ ಬರ್ತಾ ಇದೆಯಾ? ಲೈ ನಿಮ್ಮ ಮೇಡಮ್ ಒಳ್ಳೆ ಚೆನ್ನಾಗವಳಲ್ಲ, ಸೂಪರಾಗೆ, ಒಳ್ಳೆ ಫಿಗರ್ ಲೈ, ಸೂಪರಾಗವಳೆ. ಅಯ್ಯೋ ದುಡ್ಡಿರೋರಪ್ಪ, ದುಡ್ಡಿರೋರು 50 ವರ್ಷ ಆಗಿದ್ರು 18 ವರ್ಷ ಬೇಂಗೆ ಮಾಡ್ಕೊಂತಾರೆ. ದುಡ್ಡಿರೋರು ಏನು ಬೇಕೋ ಮಾಡ್ಕೊಂತಾರೆ ಬಿಡ. ಲೇ 50 ವರ್ಷ ಆಗಿಲ್ಲಲೇ, ಎಲ್ಲ ಒಂದು 28 ವರ್ಷ ಆಗಿರ್ಬೋದು ಅನ್ಕೊಂತೀನಿ. ನಿಮ್ಮ ಮೇಡಮ್ಕ 27 28 ಒಳ್ಳೆ ಚೆನ್ನಾಗವಳೆ. ಲೈ ಸುಮ್ಮನೆ ಇರಾ, ಕಣ್ಣು ಹಾಕ್ಬೇಡ. ಇನ್ನೇನಿಲ್ಲ ಅಷ್ಟೇ, ತಂಗಿ ಅವಳೆ ಸಬ್ ಇನ್ಸ್ಪೆಕ್ಟ್ರು. ಆಮೇಲೆ ಹೇಳ್ಕೊಂಡೋಗ್ಬಿಟ್ಟು ಬೆಂಡಸ್ತಾಳೆ. ತಿಳೋದಲ್ಲ ನಿಂಗೆ ಅವಳು ಬುದ್ಧಿ. ತಿಳೋದಪ್ಪ, ಆದ್ರೆ ಇಕ್ಕೊಂಡು ಹಾಳಾತ್ಕೊಂಡು ಕೆಟ್ಕೊಂಡು ಹಂಗೆ ಈಗ ಬುಗ್ ನೋಡ್ಬಿಡ್ತಾರೆ ನೋಡು. ಅಪ್ಪ ನೀನು ಯಾರ ಮಗು ನೋಡಬೇಡ, ಬಗ್ಗಿ ನೋಡಬೇಡ. ನೀನು ನಡಿ ಫಸ್ಟ್ ಇಲ್ಲಿಂದ. ಬೋಲ್ ನನ್ನ ಮಗನಲ್ಲೇ ನೀನು. ಲೈ ಏನೋ ನನ್ನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕಂಗಿದ್ಯಾ ನೀನು? ಸರಿ ನಾನು ಹೊಡ್ತೀನಿ. ನನ್ನ ನಡಿ, ಬಂದೆ, ಹಸು ಹೊತ್ತಾಯ್ತು. ಮುಂದೆ ನೀವು ಹೋದಾಗ ಹಿಂದೆ ನಾ ಬರುವೆ. ಯಾಕೋ ಹಾಡು ಹೇಳ್ತಾ ಇದೆಯಾ? ಅದ್ಯಾರ ಯಮ್ಮನ್ ಓದ್ಲು ಅಂತ ನೀನು ಹಿಂದೆ ಇರೋದಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಯಮ್ಮನ್ಕ ಮುಂದೆ ನೀವು ಹೋದಾಗ ಹಿಂದೆ ನಾ ಬರುವೆ. ಬೋಲ್ಕಂತ್ರಿ ನನ್ನ ಮಗನ್, ನೀನು ಹೋಗು. ಬರ್ತಿಲ್ಲ, 15 ದಿವಸ ಬಿಟ್ಕೊಂಡು ಬರ್ತೀನಿ ಈಗ. ಬರೋವಾಗ ಎಣ್ಣೆ ಹಂಗೆ ತಕೊಂಬ, ಪಾರಿನ ಎಣ್ಣೆ ತಕೊಂಬ. ಸರಿ ಸರಿ. ಸಂಗೀತ,
ಏ ಸಂಗೀತ, ಯಾಕಮ್ಮ ಹಂಗೆ ಚೂಸ್ತಾ ಇದೆಯಾ? ಅಯ್ಯೋ ನೀನು ಹೊಟ್ಟೆ ಉದ್ದೋಗ, ನಾನು ಎಷ್ಟು ಸತಿ ಹೇಳ್ತೀನಿ ಮಗುನೊಂದನ್ನೇ ಬಿಟ್ಬಿಟ್ಟು ಹೋಗ್ಬೇಡ ಅಂತ. ನೋಡಿ ಅಲ್ಲ ಅವು ಎಷ್ಟಪ್ಪ ಅದೇ. ಅಯ್ಯೋ ಎತ್ಕಳೆ ಮಗುನ, ಎತ್ಕಳೆ ಬಿರಿನ, ನೀನು ಹೊಟ್ಟೆ ಉದ್ದೋಗ ಎತ್ಕಳೆ. ಅಮ್ಮ ಏನು ಮಾಡೋದಮ್ಮ ಇವಾಗ? ಏನಮ್ಮ ಅಷ್ಟೊಂದು ದಪ್ಪ ಆಯ್ತಾ ಅವು? ನಾವು ಇಲ್ಲಿಗೆ ಬಂದಾಗಿಂದ ಯಾವತ್ತೂ ಬಂದಿಲ್ಲ. ನಾನು ಅಲ್ಗೂ ಆ ರವಿಗೆ ಹೇಳಿ ಸುತ್ತ ಕ್ಲೀನಾಗಿ ಇಟ್ಟಿರ್ತೀನಿ. ಹುಳ ಹುಟ್ಟೆ ಬಂದ್ಬಿಟ್ಟವಪ್ಪ ಮನೆಗೆ ಎಳೆ ಮಗು ಐತೆ ಅಂತ. ಆದರೂ ಎಲ್ಲಿಂದ ಬಂತಮ್ಮ? ಏನಮ್ಮ ಇಷ್ಟಪ್ಪ ಐತೆ? ಎಲ್ಲಿಂದ ಬಂತ ನಂಗೂ ತಿಳಿದಮ್ಮ. ನಂಗೆ ದಿಗ್ಲತ್ತದ್ಲೆ. ಏ ಸಂಗೀತ, ಹಿಂದಕ್ಕೆ ಬಂದ್ಬಿಡೆ ಅಮ್ಮ. ಅಡುಗೆ ಮನೆ ಕಿಟ್ಕಿಂದ ರವಿನ್ ಕೂಗೋಗಮ್ಮ ಬಿರಿನ. ಲೇ ಬರ್ತದ್ಲೆ, ಹಿಂದಕ್ಕೆ ಬರ್ರಿ ಅಮ್ಮ. ಬಿರಿನ ಹೋಗಮ್ಮ, ಬಿರಿನ ಹೋಗು. ರವಿನ್ ಕೂಗೋಗಮ್ಮ, ಒಳಕೊಟ್ಟದಿತ್ತೆ. ಇನ್ನು ಬೀರು ಕೇಳ್ಕೊಂಬ, ಅನ್ಸಿದ್ ಕೇಳ್ಕೊ, ಎಲ್ಲನೂ ಹೋಗಿ ಸೇರ್ಕೊಂಬಿಟ್ಟತ್ತು. ಹೋಗಮ್ಮ. ನಾವೇನು ತಪ್ಪು ಮಾಡಿದ್ರಿ ಅಂತ ನಮ್ಮ ಮನೆಯೊಳಗೆ ಬಂದಿದ್ಯಪ್ಪ ನಾಗಪ್ಪ. ಹೋಗಪ್ಪ ಬರಬೇಡ. ಏನಪ್ಪ ರವಿ, ಬಿರಿನ್ ಬಾಪ. ಅಕ್ಕ ಸಿಂಚು, ಬರಬೇಡ ಅಲ್ಲೇ ಇರು, ಆವೈತೆ ಇಲ್ಲಿ ಹಾವು. ಅಯ್ಯೋ ಬರಬೇಡಮ್ಮ, ಅಲ್ಲೇ ಇರಮ್ಮ, ಅಲ್ಲೇ ಇರು. ಆ ರವಿನ್ ಕೂಗು. ಮೇಡಮ್ ಏನೋ ಕರೆದ್ರಂತಲ್ಲ. ರೀ ರವಿ, ನೋಡ್ರಿ ಎಷ್ಟು ದೊಡ್ಡ ಹಾವು ಬಂದಿದೆ ಒಳಗಡೆ. ಹಾವಾ? ಹ್ಞೂ ನೋಡ್ರಿ ಇಲ್ಲಿ. ಅಯ್ಯೋ ಅಕ್ಕ, ಈ ಹಾವಿಗೆಲ್ಲ ಭಯಪಟ್ಟರೆ ಆಗುತ್ತೇನೆ? ಸಿಂಚು ತಮಾಷೆ ಮಾಡಬೇಡ, ಅಲ್ಲೇ ನಿಂತ್ಕೋ. ಹೊಡೆದಾಕ್ಬಿಡ್ತೀನಿ ನಾನು ಬಂದರೆ. ಸುಮ್ಮನೆ ಅಲ್ಲೇ ನಿಂತ್ಕೊಳ್ಳೆ. ರವಿ ಕೋಲ್ ತಗೊಂಬರ್ತಾನೆ. ಅಯ್ಯೋ ಪಾಪ, ಹೊಡೆದಾಕಿದ್ರೆ ಆಗುತ್ತಾ ಅಕ್ಕ? ಹೊಡೆದಾಕಲ್ಲೇ ಪಕ್ಕಕ್ಕಾದ್ರೂ ತಳ್ತಾನೆ. ಸುಮ್ಮನೆ ಅಲ್ಲೇ ನಿಂತ್ಕೊಳ್ಳೆ. ಸುಮ್ಮನೆ ಇರಕ್ಕ ನೀನು. ಏನೋ ಕಷ್ಟ ಸುಖ ಕೇಳಕ್ ಬಂದೈತೆ ಪಾಪ. ಹೇಳು ಕೂತ್ಕೊಂಡು ಅದ್ರ ಕಷ್ಟ ಸುಖ. ಬೆಕ್ಕಕ್ಕೆ ಚೆಲ್ಲಾಟ ಆದ್ರೆ ಇಲ್ಲಿಗೆ ಪ್ರಾಣ ಸಂಕಟಂತೆ. ಬಾಯಿ ಮುಚ್ಕೊಂಡು ಅಲ್ಲಿ ನಿಂತ್ಕೋ ಪಾಪ. ಸುಮ್ಮನೆ ಇರಕ್ಕ. ನಮ್ಗೆ ಎಷ್ಟು ಭಯ ಇರುತ್ತೋ ಅದಕ್ಕೂ ಅಷ್ಟೇ ಭಯ ಇರುತ್ತೆ. ಹೊಡೆದು ಬಿಡ್ತಾರೇನೋ ಅಂತ. ಸುಮ್ಮನೆ ಇರಕ್ಕ. ಮೇಡಮ್ ಸ್ವಲ್ಪ ಈ ಕಡೆ ಬನ್ನಿ. ಮೇಡಮ್ ಈ ಕಡೆ ಬನ್ನಿ. ಮೇಡಮ್ ನೀವೆಲ್ಲ ದೂರ ಹೋಗಿ, ನಾನು ಈ ಕಡೆ ತೆಲ್ತೀನಿ. ಮತ್ತೆ ಗಾಬರಿಗೆ ಏನಾದರೂ ಆ ಕಡೆ ಬಂದರೆ ಮೇಡಮ್ ನೀವು ಹೋಗಿ ಮೇಡಮ್. ಇದಕ್ಕಿಂತ ವಿಷಯಕಾರೋ ಜನರ ಮಧ್ಯೆನೇ ನಾವಿರ್ತೀವಂತೆ. ಈ ಮೂಕ್ ಪ್ರಾಣಿಗೆ ಏನು ಭಯ ಪಟ್ರೆ ಆಗುತ್ತಾ? ಹಾಂ ತಳ್ರಿ ಆ ಕಡೆ. ಸಾಯಿಸ್ಬೇಡಿ. ಅದಕ್ಕೊಂದು ಸ್ವಲ್ಪ ಕೂಡ ಗಾಯ ಆಗ್ಬಾರ್ದು. ಪುನಪ್ಪ ಅದಕ್ಕೇನು ತೊಂದರೆ ಆಗ್ಬಾರ್ದು. ಅಲ್ಲ, ನನ್ನ ಮನೆ ಸುತ್ತು ಕ್ಲೀನ್ ಮಾಡು ಅಂತ ಹೇಳಿದ್ನಲ್ಲ ನಿಂಗೆ. ಹಾಂ ಹಿಂಗೆ ಹುಳ ಹುಟ್ಟೆ ಬಂದ್ಬಿಡ್ತಾವಪ್ಪ ಅಂತ. ನೀನು ಯಾಕಪ್ಪ ಕ್ಲೀನ್ ಮಾಡಿಲ್ಲ? ಮೇಡಮ್ ಒಂದ್ಸರಿ ಬಂದು ನೋಡಿ ಮೇಡಮ್. ಕೂತ್ಕೊಂಡು ಊಟ ಮಾಡ್ಬೋದು ಮೇಡಮ್. ಅಷ್ಟು ನೀಟಾಗಿ ಇಕ್ಕಿದ್ದೀನಿ ಮೇಡಮ್. ಒಂದು ಸ್ವಲ್ಪ ಆದರೂ ಹುಲ್ಲಾಗಲಿ ಗಲೀಜಾಗಲಿ ಏನೂ ಇಲ್ಲ ಮೇಡಮ್. ಹುಷಾರ್ ರವಿ, ಏಟ್ ತಗ್ಲುತ್ತೆ. ಕೋಲ್ ಉಲ್ಟಾ ಆದ್ರೂ ಹಿಡಿಬೇಕಾಗಿತ್ತಾನೆ. ಹೆಂಗೆ ಬಂತಿದ್ದು ಒಳಕ? ಹಾಂ ಇಷ್ಟು ದೊಡ್ಡ ಹಾವು? ನಂಗೋ ನೋಡಿ, ಸುತ್ತ ಏನಾದರೂ ಇದ್ದಿದ್ದೇನೋ ಹುಲ್ಲು ಎಲ್ಲ. ಅದನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ರವಿ ಅವರೇ. ಸರಿ ಮೇಡಮ್. ಅಯ್ಯಮ್ಮ, ಅದು ನೋಡಿ ಬುಸ್ಕುಟ್ಟೋದು ನೋಡೋದು. ಅಯ್ಯೋ ಅದು ಬುಸ್ಕುಟ್ಟೋದಲ್ಲಮ್ಮ, ಕೋಪ ಬಂದಿರೋದು ಅದಕ್ಕೆ. ರವಿ ತಳ್ರಿ ಆ ಕಡೆ, ತಳ್ಬಿಡಿ. ಏ ಬಾರೆ, ಹೋಗ್ಬೇಡ. ರವಿ ತಳ್ತಾನೆ, ಬಾರೆ ಆ ಕಡೆಗೆ. ಹೊರಟೋಗುತ್ತದು. ಅಯ್ಯೋ ಸುಮ್ಮನೆ ಇರಕ್ಕ, ಏನೂ ಆಗಲ್ಲ. ಬಾ ನೀನು ಗಿಣಿ ಕೆಳಕ್ಕೆ. ಅದೇನಿಬ್ರು ಹೋಗಿ ಸೋಫಾ ಮೇಲೆ ನಿಂತ್ಕೊಂಡ್ಬಿಟ್ಟಿದ್ದೀರಾ? ಹಾಮಮ್ಮ ಹೋಯ್ತಮ್ಮ. ಇಷ್ಟು ದಿನ ಆಯ್ತು ಈ ಮನೆಗೆ ಬಂದು, ಒಂದು ದಿನ ಕೂಡ ಹುಳ ಹುಟ್ಟ ಏನೂ ಬಂದಿಲ್ಲ. ಏನಮ್ಮ ಇವತ್ತು ಹಿಂಗಾಗೋಯ್ತಲ್ಲ? ಹಾಂ ಅಯ್ಯೋ ಲಲಿತಮ್ಮ, ಏನೋ ಬಿಡು, ದಾರಿ ತಪ್ಪಿ ಬಂದಿರುತ್ತೆ. ಅದಕ್ಕೆಲ್ಲ ಏನು ಮಾಡೋಕ್ಕಾಗುತ್ತೆ? ಮೇಡಮ್ ಪೊಲೀಸ್ ಮೇಡಮ್. ಏನ್ರಿ ರವಿ? ಮೇಡಮ್ ನಿಮ್ಮ ಹತ್ರ ಹೇಳ್ಬೇಕು ಅಂತ ನೀವು 2-3 ದಿವಸದಿಂದ ಈ ಕಡೆಗೆ ಬರಲೇ ಇಲ್ಲ. ಏನು ವಿಷಯ ಹೇಳಿ. 4-5 ದಿವಸದಿಂದ ಯಾರೋ ಒಬ್ಬನು ಓಡಾಡ್ತಾನೆ ಮೇಡಮ್, ಹಗಲು ರಾತ್ರಿ. ಅವನು ಯಾರಂತ ಕೈ ಸಿಗ್ತಾ ಇಲ್ಲ. ಅದು ಬೇರೆ ಈ ಹಾವು ಇದ್ದಕ್ಕಿದ್ದಂಗೆ ಹೆಂಗೆ ಬಂತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ನೀವೇ ಒಂದ್ಸರಿ ಹೋಗಿ ನೋಡೋಗ್ರಿ ಮೇಡಮ್. ಎಷ್ಟು ನೀಟಾಗಿ ಇಕ್ಕಿದ್ದೀನಿ ನಾನು ಮನೆ ಹತ್ರ ಎಲ್ಲನೂ. ಆವಾಗಲೇ ಅದು ಯಾರೋ ಅಮ್ಮ ಬಂದು ಓದ್ತಾ ಇದ್ಲು ಮನೆ ಹತ್ರಕ್ಕೆ. ಯಾರಮ್ಮ ಅಂತಂದರೆ ಹೊರಟೇ ಹೋಗ್ಬಿಟ್ಲು ಮೇಡಮ್. ಏನ್ರಿ ರವಿ ಹಿಂಗೆ ಹೇಳ್ತಾ ಇದ್ದೀರಾ? ಹೌದು ಮೇಡಮ್, ಅವ್ನು ಯಾರೋ ಗೊತ್ತಾಗ್ತಾ ಇಲ್ಲ ನನಗೆ. 4-5 ದಿವಸದಿಂದ ಇಲ್ಲೇ ಓಡಾಡ್ತಾವನೆ. ಯಾರಂತ ನೀವೇ ಪತ್ತೆ ಹಚ್ಚಬೇಕು ಮೇಡಮ್. ಅದು ಯಾರೋ ಅಮ್ಮ ಹೆಂಗ್ಸ್ ಬಂದಿದ್ಲು, ಯಾರಮ್ಮ ಅಂತ ಕೇಳ್ತಾನೆ ಇದ್ದೀನಿ. ಹೊರಟೇ ಹೋಗ್ಬಿಟ್ಲು. ಹಿಂದಕ್ಕೆ ತಿರ್ಗಿ ಕೂಡ ನೋಡಿಲ್ಲ ಮೇಡಮ್. ಯಾರೋ ಹೊಸಬ್ಳ ಅಮ್ಮನ. ಸರಿ, ಇವಾಗ ಹೇಳಿದ್ರಲ್ಲ, ನಾನು ನೋಡ್ಕೊತೀನಿ ಬಿಡಿ. ಸರಿ ಮೇಡಮ್, ಆಯಿತು. ಅವಳೇನಾದ್ರು ಅವತ್ತೊಂದು ಒಳಗಡೆ ಬಿಟ್ಟೋದ್ಲ? ಏನೋ ಗೊತ್ತಾಗ್ತಾ ಇಲ್ಲಲ್ಲ. ಸರಿ. ಅಕ್ಕ ಹೋಯ್ತಲ್ಲ ಹಾವು. ಹಾಂ ಹೋಗು, ಕೂತ್ಕೋಗು. ಯಾರೋ ಓಡಾಡ್ತವ್ರೆ ಅಂತ ಹೇಳ್ತಾವನಲ್ಲ ರವಿ. ಯಾರೋ ಓಡಾಡ್ತಾ ಇರ್ತಾರೆ, ಅದನ್ನೆಲ್ಲ ನಾನು ನೋಡ್ಕೊತೀನಿ ಬಿಡು. ನೀನೇನು ಅದ್ರ ಬಗ್ಗೆ ಆಲೋಚನೆ ಮಾಡಬೇಡ. ಅವಳೇನಾದ್ರು ಅವತ್ತೊಂದು ಬಿಟ್ಟೋದ್ಲ? ಸರಿ.